ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸಮಯದ ಸಂಘರ್ಷದಿಂದ ಕ್ಯಾಬಿನೆಟ್ ಸೇರ್ಪಡೆಯಿಂದ ಹೊರಗುಳಿದಿರುವ ಜಮೀರ್ ಪರವಾಗಿ ಹೋರಾಟದ ಕಿಚ್ಚು ಬಹಳ ಜೋರಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ಇವತ್ತು ನಡೆಸಲಾಗಿದೆ. ಈ ವೇಳೆ ರಸ್ತೆ ತಡೆಗೂ ಕೂಡ ಜಮೀರ್ ಬೆಂಬಲಿಗರು ಮುಂದಾದರು. ಒಳ್ಳೆ ಇವ್ರಿಗೆ ಮಂತ್ರಿ ಸ್ಥಾನ ಮಾಡದೇ ಹೋದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ರೀತಿಯಲ್ಲೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಮಂತ್ರಿಯಾಗಿದ್ದಾಗ ಏನು ಸಾಧಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಜಮೀರ್ ಅವರು ಒಬ್ಬ ಮಂತ್ರಿಯಾಗಿ ನಿಜಕ್ಕೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರಾ ಅನ್ನುವಂಥದ್ದಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆದರೆ ಆ ಸಮುದಾಯದ ಒಬ್ಬ ಪ್ರಮುಖ ನಾಯಕ, ಪ್ರಭಾವಿ ನಾಯಕ ಅನ್ನುವಂಥದ್ದು ಅವ್ರಿಗಿರುವ ಹೆಗ್ಗಳಿಕೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ಪಕ್ಷ ವಿರೋಧಿ ಅನ್ನುವಂಥದ್ದಕ್ಕೆ ಪೂರಕವಾಗಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಇದು ಜಮೀರ್ ಅವರ ಅದೃಷ್ಟಕ್ಕೆ ಅಡ್ಡಗಾಲಿನಂತೆ ಕಾಣ್ತಾ ಇದೆ. ಈಗ ಅವರ ಬೆಂಬಲಿಗರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಜಮೀರ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜಮೀರ್ ಬೆಂಬಲಿಗರು ಆಕ್ರೋಶ ಬಹಳ ಜೋರಾಗಿತ್ತು. ಹುಬ್ಬಳ್ಳಿಯ ಪತೇಶಾವಲಿ ದರ್ಗಾದ ಬಳಿಯಲ್ಲೂ ಕೂಡ ನೂರಾರು ಮಂದಿ ಜಮಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೆಯೇ ಅವರು ಉಸ್ತುವಾರಿಯಾಗಿದ್ದಂತಹ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೆದಿದೆ. ಇನ್ನು ಹಾವೇರಿ, ವಿಜಯಪುರದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಇನ್ನು ದಾವಣಗೆರೆಯ ಅಖ್ತರ್ ರಾಜ ಸರ್ಕಲ್ನಲ್ಲಿ ಮೌಲ್ಯಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಾಗಿದೆ. ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಜಮೀರ್ ಅವರ ಪರವಾದಂಥ ಒಂದು ಹೋರಾಟ ನಡೆದಿದೆ. ಇನ್ನು ಇದೇ ತಿಂಗಳ 18ರಂದು ನಡೆಯಲಿರುವ ರಾಜ್ಯಸಭೆ ಚುನಾವಣೆ ಈಗ ರಂಗು ಪಡ್ಕೊಂಡಿದೆ. ರಾಜ್ಯ ಕಾಂಗ್ರೆಸ್ನ 3 ಸ್ಥಾನ ಹಾಗೂ ಬಿಜೆಪಿ ಗೆಲ್ಲುವಂತಹ 1 ಸ್ಥಾನ, ಇದು ಅವ್ರಿಗಿರುವಂಥ ಅವಕಾಶಗಳು. ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ಆಗಿದೆ. ಬಿಜೆಪಿ ಇದುವರೆಗೆ ಅಭ್ಯರ್ಥಿಯನ್ನು ಹೆಸರಿಸಿಲ್ಲ, ಅವರು ಬಹಳ ಸೈಲೆಂಟ್ ಆಗಿ ಉಳ್ಕೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಈಗ ನಾಮಿನೇಷನನ್ನು ಮಾಡಿದಂಥವರು ಮಲ್ಲಿಕಾರ್ಜುನ ಖರ್ಗೆಯವರು, ಎಐಸಿಸಿ ಅಧ್ಯಕ್ಷರು. ಸಹಜವಾದಂಥ ಆಯ್ಕೆ, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಮನ್ಸೂರ್ ಅಲಿ ಖಾನ್ ಎಐಸಿಸಿ ಕಾರ್ಯದರ್ಶಿ ಕೂಡ ಹೌದು. ಹಾಗೆಯೇ ಕಳೆದ ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಂಡಂತಹ ಮನ್ಸೂರ್ ಅಲಿ ಖಾನ್ ಅವರು ಮತ್ತೊಮ್ಮೆ ಅದೃಷ್ಟ ಒಲಿದಿದೆ. ಅವರಿಗೆ ರಾಜ್ಯಸಭೆಗೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಇವರು ವೋಟ್ ಚೋರಿಯನ್ನು ಇಡೀ ದೇಶದಲ್ಲಿ ಬಹಿರಂಗಪಡಿಸುವಂಥದ್ದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಾಥ್ ಕೊಟ್ಟಂಥವರು ಮನ್ಸೂರ್ ಅಲಿ ಖಾನ್. ಈ ಕಾರಣಕ್ಕಾಗಿ ಮನ್ಸೂರ್ ಅಲಿ ಖಾನ್ಗೆ ಈ ಬಾರಿ ರಾಜ್ಯಸಭೆಯ ಅವಕಾಶ ಸಿಕ್ಕಿದೆ. ಇನ್ನು ಪವನ್ ಖೇರಾ, ಎಐಸಿಸಿ ಮಾಧ್ಯಮ ಘಟಕದ ಅಧ್ಯಕ್ಷರಾಗಿರುವಂಥ ಪವನ್ ಖೇರಾ ಅವರನ್ನು ಕೂಡ ಈ ಬಾರಿ ರಾಜ್ಯಸಭೆಗೆ ಕರ್ನಾಟಕದಿಂದ ಕಳಿಸಲಾಗ್ತದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ. ಹೀಗಾಗಿ ಕನ್ನಡಿಗರೇ ಆಗಬೇಕು ಅಂತೇಳಿ ಕಾಂಗ್ರೆಸ್ನವ್ರಿಗೂ ಕೂಡ ಏನು ಆಸೆ ಏನಿಲ್ಲ, ಆಸಕ್ತಿಯೂ ಇಲ್ಲ. ಹೀಗಾಗಿ ಅವರು 3 ಇದ್ದಾಗ ಒಂದನ್ನಂತೂ ಬೇರೆ ರಾಜ್ಯದವರಿಗೆ ಕೊಡುವುದು ಅನ್ನೋದು ಫಿಕ್ಸ್ ಆಗಿದ್ದಾರೆ. ಆ ಸ್ವರೂಪದಲ್ಲಿ ಈಗ ಪವನ್ ಖೇರಾ ಅವರಿಗೆ ಕೊಟ್ಟಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿಯಾಗಿರುವ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಹಾಗೂ ಎಐಸಿಸಿ ಮಾಧ್ಯಮ ಘಟಕದ ಅಧ್ಯಕ್ಷ ಪವನ್ ಖೇರಾ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದರು. ಇನ್ನು ಕರ್ನಾಟಕದ ವಿಧಾನಸಭೆಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದರು. ಅವರು ನಮ್ಮ ವಿಧಾನಸಭೆಯ ಒಟ್ಟು ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದರು. ರಾಹುಲ್ ಗಾಂಧಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆಯೇ ಆರೋಗ್ಯ ಸಚಿವ, ಮೊನ್ನೆವರೆಗೂ ಕೂಡ ಸ್ಪೀಕರ್ ಆಗಿದ್ದಂಥವರು UT ಖಾದರ್ ಅವರು ಕೂಡ ಸಾಥ್ ಕೊಟ್ಟಿದ್ದರು. ಈ ವೇಳೆ ವಿಧಾನಸಭೆ ಹಾಲ್ನಲ್ಲಿ ಹಾಕಿರುವ ಗಣ್ಯರ ಫೋಟೋಗಳನ್ನು ರಾಹುಲ್ ಗಾಂಧಿ ವೀಕ್ಷಣೆ ಮಾಡಿದರು. ವಿಧಾನಸಭೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕುಳಿತುಕೊಳ್ತಾರೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದೆ. ಯಾಕಂದರೆ ಕರ್ನಾಟಕದ ವಿಧಾನಸಭೆ ನಿಜಕ್ಕೂ ಕೂಡ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂತಹ ವಿಧಾನಸಭೆ ನಮ್ಮದು. ಹಾಗಾಗಿ ಇದನ್ನು ನೋಡೋದಕ್ಕೆ ಬಂದಿದ್ದರು. ಇದುವರೆಗೆ ಅವರು ವಿಧಾನಸಭೆಯ ಒಳಗಡೆ ಹೋಗಿರಲಿಲ್ಲ. ಈ ಬಾರಿ ಲೋಕಸಭೆ ಪ್ರತಿಪಕ್ಷ ನಾಯಕರು ವಿಧಾನಸಭೆಯ ಒಳಗಡೆಯ ಗ್ಯಾಲರಿಯನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ.